ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಅವಲಕ್ಕಿ ಮತ್ತು ಹಿತ್ಕಿನ ಬೇಳೆ ಬಳಸ್ಕೊಂಡು ಚೋಚೋ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ಖಾರ ಬೂಂದಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಖಾರ ಬೂಂದಿ ಮತ್ತು ಅವಲಕ್ಕಿ ಆಮೇಲೆ ಹಿತ್ಕಿನ ಬೇಳೆ ಎಲ್ಲ ಹಾಕಿ ಮಾಡಿರೋವಂಥ ಚೋಚೋ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ಥರ. ಆಮೇಲೆ ನಾನು ಕಡಲೆ ಹಸಿಟ್ಟನ್ನ 3 ಬಟ್ಲು ಕಡಲೆ ಹಸಿಟ್ಟನ್ನ ಹಾಕ್ಕೊಳ್ತಾಯಿದ್ದೀನಿ. ಸುಮಾರು ಒಂದು 1/4 ಕೆ ಜಿಗಿಂತ ಜಾಸ್ತಿ ಇದೆ, ಒಂದು 400 ಗ್ರಾಮ್ ಅಷ್ಟು. ಒಂದು ಸ್ವಲ್ಪ ನಾನು ಉಪ್ಪು, ಒಂದು ಚಿಟಿಕೆಯಷ್ಟು ಸೋಡಾ, ಸ್ವಲ್ಪ ಖಾರ ಪೌಡರು, ಒಂದು 1/4 ಸ್ಪೂನಷ್ಟು ಓಂಕಾಳು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನು ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಹೀಗೆ ಈಸಿ ರೆಸಿಪಿ, ರುಚಿಕರವಾಗಿರೋಂಥ ರೆಸಿಪೀಸ್ನ ಕಲ್ತ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೋಡಿ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಬ್ಯಾಟರು ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ. ಸೊ ನನ್ನ ಹತ್ರ ಬೂಂದಿ ಮಾಡೋ ಅಂಥ ಜಾರ್ ಇರಲಿಲ್ಲ. ನಾವು ಏನು ಬೋಂಡ ಇಡ್ತೀವಲ್ಲ ಜಾಲ್ರಿ, ಅದರಲ್ಲೇ ನಾನು ಹಾಕ್ಕೊಳ್ತಾಯಿದ್ದೀನಿ. ತುಂಬ ಈಸಿಲಿ ಹಾಕ್ಕೋಬೋದು. ಸೊ ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಅಮೌಂಟ್ ಹಾಕೋ ಅಗತ್ಯ ಇರಲ್ಲ. ಸೊ ನಾನು ಇನ್ನೊಂದು ಮಗ್ಚೆಕಾಯಲ್ಲಿ ಇದನ್ನು ತಿರುಗಿಸ್ಕೊಳ್ತಾಯಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ನೋಡಿ, ಆಗಲೇ ಕಲರೆಲ್ಲ ಚೇಂಜ್ ಆಗಿದೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಒಂದ್ರ ಮೇಲೆ ಒಂದು ಬಿದ್ದುಬಿಟ್ಟು ಒಂಥರ ಬೋಂಡ ಥರ ಆಗಿಬಿಡುತ್ತೆ. ಸೊ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ಎಷ್ಟು ರೌಂಡಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಾರ ಬೂಂದಿ. ನೋಡಿ ಪೌಡ್ರ್ ಆಗ್ತಾಯಿದೆ, ಅದನ್ನು ತೊಗೊಂಡು ಪ್ರೆಸ್ ಮಾಡಿದರೆ. ಸೊ ಈಗ ನಾನು ಅದೇ ಎಣ್ಣೆಗೆ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಡಾರ್ಕ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ಹುರ್ಗಡ್ಲೆ 1/4 ಕೆ ಜಿ ಕಡಲೆಕಾಯಿ ಬೀಜ, 1/4 ಕೆ ಜಿ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ನಾನು. ಬೋಂಡ್ ಹಸಿಟ್ಟಿಗೆ ಅಂದರೆ ಕಡಲೆ ಹಸಿಟ್ಟನ್ನ 400 ಗ್ರಾಮ್ ಬಳಸ್ಕೊಂಡಿದ್ದೀನಿ. ಸೊ ನೋಡಿ, ಇದು ಕಲರು ಚೇಂಜ್ ಆಗಿದೆ. ಕೆಲವ್ರಿಗೂ ಹುರ್ಗಡ್ಲೆನ ಫ್ರೈ ಮಾಡ್ಕೊಳ್ಳಲ್ಲ ಎಣ್ಣೆಯಲ್ಲಿ, ಬಟ್ ಅದು ಚೆನ್ನಾಗಿ ಬರೋದಿಲ್ಲ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಎಲ್ಲ ಕಲರ್ ಕೂಡ ಗೋಲ್ಡನ್ ಕಲರ್ ಬಂದಿದೆ. ಸೊ ಈ ಟೈಮಲ್ಲಿ ಎಲ್ಲ ತಕ್ಕೊಳ್ಳೋಣ ನೀಟಾಗಿ. ಆಮೇಲೆ ನಾನು 2 ಕೆ ಜಿಯಷ್ಟು ಬೇಳೆ ಮಾಡ್ಕೊಂಡಿದ್ದೆ ನಾನು, ಹಿತ್ಕಿನ ಬೇಳೆನ. ಸೊ ನಮ್ಮದೇ ಗಿಡದಲ್ಲಿ ಬಂದಿತ್ತು, ನಾವು ಅವರೆಕಾಯಿ ಬೆಳೆದಿದ್ವಿ. ಅದನ್ನೇ ಕಿತ್ಕೊಂಬಂದು ಸುಲಿದು ಹಿತ್ಕಿ ಬೇಳೆ ಮಾಡಿಕೊಂಡು ಎಣ್ಣೆಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಮನೆಯಲ್ಲಿ ಮಕ್ಕಳುಗಳು ಸಂಜೆ ಆಯಿತು ಅಂದರೆ ಸ್ಕೂಲಿಂದ ಕಾಲೇಜಿಂದ ಬಂದಿದ ತಕ್ಷಣ ತಿನ್ನೋಕೆ ಕೊಡು. ನಮ್ಮ ಮಕ್ಕಳು ಅಂತೂ ಗೇಟ್ ಹತ್ರ ಬರ್ತಾ ಇದ್ದಂಗೆ ಅಮ್ಮ ತಿನ್ನೋಕ್ಕೆ ಅಂತ ಬರ್ತಾರೆ. ಸೊ ಈ ಥರ ಎಲ್ಲ ಏನಾರ ಒಂದು ಮಾಡಿಡಲೇಬೇಕು. ಸೊ ನೋಡಿ, ಎಲ್ಲ ಕ್ರಿಸ್ಪಿಯಾಗಿ ಎಲ್ಲ ಬೆಂದಿದೆ. ಸೊ ಅವಲಕ್ಕಿ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸೊ ನಾನು ಅವಲಕ್ಕಿ 1 ಕೆ ಜಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಎಣ್ಣೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಅವಲಕ್ಕಿ ಹಾಕಿ. ಎಣ್ಣೆ ಏನಾದ್ರು ಚೆನ್ನಾಗಿ ಕಾದಿಲ್ಲ ಅಂದರೆ ಎಲ್ಲ ಹೋಗಿ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ, ಈ ಥರ ಹರಳಲ್ಲ. ಸೊ ಅದರಿಂದ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೀವು ಒಂದು 2 ಕಾಳಷ್ಟು ಹಾಕಿ ನೋಡಿ, ಅದು ಪಟ್ಟಂತ ಮೇಲೆ ಅರಳ್ಕೊಂಡು ಬಂದರೆ ಆಮೇಲೆ ಇನ್ನೊಂದು 30 ಸೆಕೆಂಡ್ ಬಿಟ್ಟು ಮತ್ತೆ ಹಾಕ್ಕೊಳ್ಳಿ. ಆಗ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ, ನೀವು ಹಾಕಿದ ತಕ್ಷಣವೇ ಮೇಲೆ ಬಂದ್ಬಿಡುತ್ತೆ. ಸೊ ನೋಡಿ, ಕ್ರಿಸ್ಪಿಯಾಗಿರೋ ಅಂಥ ತುಂಬ ಚೆನ್ನಾಗಿ ಅರಳಿರೋ ಅಂಥ ನಾನು ಅವಲಕ್ಕಿ ಹಾಕ್ಕೊಂಡು ಪಾತ್ರೆಗೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೆ. ಅಟ್ಲೀಸ್ಟ್ ಒಂದು 20 ದಿವಸನಾದ್ರು ಆಗಲಿ ಅಂತ ಮಾಡಿಕೊಂಡೆ, ಬಟ್ 20 ದಿವಸ ಆಗಲಿಲ್ಲ. ಅದು ಬೇಗನೆ ಖಾಲಿ ಮಾಡೋಕ್ಕಿದ್ರು, ಅಷ್ಟು ಟೇಸ್ಟಿಯಾಗಿತ್ತು ಅಂತ.
ನಾನು ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಇದು ಬೇಳೆದು ಆಮೇಲೆ ಏನದು ಖಾರ ಬೂಂದಿ, ಅವಲಕ್ಕಿ ಇವೆಲ್ಲ ಸ್ವಲ್ಪ 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 ಪ್ರಮಾಣದಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಹಿಂಗೆ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಅಷ್ಟಕ್ಕೂ ನಾನು ಒಂದೇ ಸತಿ ಮಿಕ್ಸ್ ಮಾಡೋಕ್ಕಾಗಲಿಲ್ಲ. ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಗಾಳಿ ಆಡದೇ ಇರೋಂಥ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ. ಇದನ್ನು 20 ದಿವಸ ತಿಂಗಳ ತನಕನೂ ಸ್ಟೋರ್ ಮಾಡ್ಕೋಬೋದು. ಸೊ ನಮ್ಮ ಮನೇಲಿ ಒಂದು 15 ದಿವಸಕ್ಕೆಲ್ಲ ಖಾಲಿ ಆಗೋಗ್ಬಿಡ್ತು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.